ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿ ಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳೋದನ್ನು ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಒಂದು ಸಂದರ್ಭವಾಗಿರುವಂಥದ್ದು. ಶರೀರ ಸೌಖ್ಯ, ಶ್ರೇಯೋ ಯಶಸ್ಸುಖಂ, ಶರೀರದಲ್ಲಿಯೂ ಕೂಡ ಕಾಂತಿ ವೃದ್ಧಿಯಾಗುವಂಥದ್ದು. ಯಶಸ್ಸು ಅಂತಂದರೆ ಮಾಡುವಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಹೊಸ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು, ಅಥವಾ ಯಾವುದೋ ಒಂದು ಸಮಸ್ಯೆಗಳು ಬಹಳ ಜಟಿಲವಾಗಿದೆ, ಗಂಟು ಬಿದ್ದಿದೆ, ಇದನ್ನು ಬಿಡಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಸಫಲವಾಗಿರುವಂತಹ ಫಲ ಸಿಗುವಂಥದ್ದು. ಯಶಸ್ಸುಖಂ, ಯಶಸ್ಸು ಕೂಡ ಅದೇ ರೀತಿ ಸುಖ ಶಾಂತಿ ನೆಮ್ಮದಿಯೂ ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸುಖವನ್ನು ಕಾಣುವಂಥದ್ದಿರಬಹುದು, ಅಥವಾ ಕೆಲವಷ್ಟು ಶುಭ ಸಮಾರಂಭಗಳು ನಿಮ್ಮ ಒಂದು ಪ್ರಧಾನವಾಗಿರುವಂತಹ ಪ್ರಯತ್ನದಿಂದ ನಡೆಯುವಂಥ ಯೋಗಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ. ಅದೇ ರೀತಿಯಾಗಿ ವಾಕ್ ಅಂದರೆ ಮಾತಿಗೆ ಸಂಬಂಧಪಟ್ಟು ವಿಶೇಷವಾದಂತಹ ಗೌರವ, ತೂಕ ಇತ್ಯಾದಿಗಳು ಕೂಡ ಸಿಗುವಂಥದ್ದು. ಅದೇ ರೀತಿ ನೀವು ಹೇಳಿರುವಂಥ ಒಂದು ಮಾತಿಗೆ ಎದುರು ಮಾತುಗಳೇ ಬರದೇ ಇರುವಂತಹ ಸ್ಥಿತಿಯನ್ನು ಕೂಡ ಅನುಭವಿಸುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಮಾಡಿದಂತಹ ವ್ಯವಹಾರದಲ್ಲಿ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟು ಕೆಲವಷ್ಟು ನ್ಯಾಯದ ವಿಷಯ ಅಂದರೆ ಕೋರ್ಟು ಕಚೇರಿಗೆ ಅಲಿಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ. ಸಹೋದರರಿಂದ ಒಳ್ಳೆಯ ಸಹಾಯ, ಸಹಕಾರ, ಸೌಲಭ್ಯಗಳು, ಸಪೋರ್ಟ್ ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಸಿಗುವಂಥ ಸಾಧ್ಯತೆಗಳಿರುವಂಥದ್ದು. ಕಣ್ಣಿನ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಯಾವ ಸಂದರ್ಭದಲ್ಲಿಯೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೂಕ್ತ ವೈದ್ಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿರಿ. ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥ ಯೋಗಗಳಿರುವಂಥದ್ದು. ಆ ಸಂಬಂಧವಾಗಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಸಫಲವಾಗಿರ್ತಕ್ಕಂಥ ಫಲವನ್ನು ಅನುಗುಣವಾಗಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗ ಕಾರ್ಯಗಳನ್ನು ಮಾಡುವವರಿಗೂ ಶುಭ ಫಲವನ್ನು ಕಾಣುವಂಥದ್ದು. ಆ ಒಂದು ವಿಷಯದಲ್ಲಿ ಕೆಲವಷ್ಟು ದಾಖಲೆಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟು ಕೆಲವಷ್ಟು ಅನುಕೂಲಗಳು ದಾಖಲೆ ಪತ್ರಗಳಿಗೆ ಆಗಿರಬಹುದು, ಸೌಲಭ್ಯಕ್ಕೋಸ್ಕರ ಆಗಿರಬಹುದು, ಅಥವಾ ಇನ್ನಿತರ ಕೆಲವಷ್ಟು ಸಹಾಯ ಸಹಕಾರವನ್ನು ಅಪೇಕ್ಷಿತರಾಗಿದ್ದರೆ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕಂಡುಬರುವಂಥದ್ದು. ಇನ್ನು ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಈ ಒಂದು ಸಮಯದಲ್ಲಿದೆ. ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು. ಮಕ್ಕಳ ಕೆಲವಷ್ಟು ಚಟುವಟಿಕೆಗಳಾಗಿರಬಹುದು, ವಿದ್ಯಾಭ್ಯಾಸದಲ್ಲಿ ಬರುವಂಥ ವಿಷಯಗಳಲ್ಲಾಗಿರಬಹುದು, ಶುಭ ಫಲವನ್ನು ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ, ಶತ್ರು ಋಣ ರೋಗಸ್ಥಾನಾಧಿಪತಿಯಾದಂತಹ ಗುರು 12ನೇ ಮನೆಯಲ್ಲಿರುವಂಥದ್ದು. ಶತ್ರು ಅಂತ ಹೇಳಿದರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ, ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಲ್ಲಿ, ನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಿಘ್ನಗಳನ್ನು ತಂದೊಡ್ಡುವಂಥದ್ದಿರಬಹುದು, ಅಥವಾ ನೀವು ಮಾಡಿದಂಥ ವಿಷಯಗಳಲ್ಲೆಲ್ಲದರಲ್ಲಿಯೂ ಪದೇ 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 ತಾಪತ್ರಯಗಳನ್ನು ಕೊಡುವಂಥ ವಿಷಯದಲ್ಲಿರ್ಬೋದು, ಅಥವಾ ನೀವು ಮಾಡಿದಂಥ ಕೆಲವಷ್ಟು ವ್ಯವಹಾರಗಳು ತಪ್ಪಿದೆ ಅಂತ ಆಪಾದನೆಗಳನ್ನು ಮಾಡುವಂಥದ್ದಿರ್ಬೋದು, ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಶತ್ರುಗಳಿಂದ ಕಂಡುಬರುವಂಥದ್ದು.
ಶತ್ರುಗಳು ಅಂತ ಹೇಳಿದರೆ ನಿಮ್ಮ ಆತ್ಮೀಯರೇ ಶತ್ರುಗಳಾಗಿ ಬದಲಾಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿನದಾಗಿ ಕಂಡುಬರುವಂಥದ್ದು. ಅದನ್ನು ಸೂಕ್ಷ್ಮವಾಗಿ ನೋಡಿ ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ಋಣರೋಗ, ಋಣ ಅಂತ ಹೇಳಿದರೆ ಸಾಲ ಸೌಲಭ್ಯ ಇತ್ಯಾದಿಗಳಿಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳೇ ಹೆಚ್ಚಿನದಾಗಿ ಕಂಡುಬರುತ್ತೆ. ಇನ್ನೊಬ್ಬರಿಗೆ ಪರೋಪಕಾರಕ್ಕೋಸ್ಕರವಾಗಿ ಮಾಡಿದಂಥ ಕಾರ್ಯಗಳು ನಿಮಗೆ ಆಪತ್ತನ್ನು ಕೂಡ ಕೊಡುವಂಥ ಸಾಧ್ಯತೆಗಳು, ಸಹಿ ಹಾಕುವಂಥದ್ದಿರ್ಬೋದು ಅಥವಾ ಇನ್ನೊಬ್ಬರಿಗೆ ಸಾಕ್ಷಿಯನ್ನು ಹೇಳುವಂಥದ್ದಿರ್ಬೋದು, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥ ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿದೆ. ಇನ್ನು ಆರೋಗ್ಯದಲ್ಲಿಯೂ ಕೂಡ ನಾನು ಈ ಮೊದಲು ತಿಳಿಸಿರೋ ಪ್ರಕಾರವಾಗಿ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡದೆ ಸರಿಯಾದಂತಹ ವೈದ್ಯರ ಒಂದು ಮಾರ್ಗದರ್ಶನ ತಗೊಳ್ಬೇಕಾದಂಥ ಅವಶ್ಯಕತೆಗಳು ಕಂಡುಬರುತ್ತೆ. ವಿವಾಹಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳು, ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು, ಕಲಹಗಳು, ವೈಮನಸ್ಸು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ನಿಮ್ಮೊಟ್ಟಿಗಿರತಕ್ಕಂತಹ ಪಾರ್ಟ್ನರ್ಗಳು ಕೂಡ ಅಲ್ಪ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಎಡರು ತೊಡರುಗಳನ್ನು ತಂದಿಡುವಂಥ ಸೂಕ್ಷ್ಮವಾಗಿ ಗಮನಿಸಿ ಸಾಕಷ್ಟು ದೈವಾನುಗ್ರಹಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ನಿಮ್ಮ ಮನೆದೇವರ ಆರಾಧನೆ, ಉಪಾಸನೆ, ಇನ್ನು ಆತ್ಮಸ್ಥೈರ್ಯಕ್ಕೋಸ್ಕರವಾಗಿ ನೀವು ನಿಮ್ಮ ಮನೆದೇವರ ಉಪಾಸನೆಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಮುಂದುವರಿರಿ. ಇನ್ನು 9ನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತವೆ. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಇನ್ನು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸ್ವತ್ತುಗಳಾಗಿರ್ಬೋದು ಅಥವಾ ಕೆಲವಷ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟು ಕೋರ್ಟು ಕಚೇರಿಗಳ ವಿಷಯದಲ್ಲಿ ನ್ಯಾಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಸೂಕ್ತವಾಗಿರುವಂತಹ ನಿರ್ಧಾರಗಳು, ನ್ಯಾಯಗಳು ಸಿಗುವಂಥ ಸಾಧ್ಯತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಉದ್ಯೋಗದ ವಿಷಯವನ್ನು ನೋಡುವುದಾದರೂ ಕೂಡ ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿಯೂ ಕೂಡ ಯಶಸ್ಸು ಸಿಗುವಂಥದ್ದು, ಸಪೋರ್ಟ್ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಒಳ್ಳೆಯ ಲಾಭಾಂಶಗಳನ್ನು ಕೂಡ ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಕಂಡುಬರುತ್ತೆ. ಇನ್ನು 12ನೇ ಸ್ಥಾನವನ್ನು ಪಾಪಂ ವ್ಯಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತಯೇತ್ ಅಂತಂತ ಹೇಳಿದರೆ, ನಾವಿರುವಂಥ ಸ್ಥಾನಮಾನ ಗೌರವಾದಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾದಂತಹ ಪರಿಸ್ಥಿತಿಗಳನ್ನು ಈ ಒಂದು ಸಂದರ್ಭದಲ್ಲಿ, ಈ ಒಂದು ತಿಂಗಳಿನಲ್ಲಿ ನೀವು ಎದುರಿಸಬೇಕಾದಂತಹ ಸಂಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರೋದ್ರಿಂದ ಬಹಳ ಪಾಸಿಟಿವಿಟಿಯಿಂದ ನಿಮ್ಮ ಕೆಲಸವನ್ನು, ನಿಮ್ಮ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ನ್ಯಾಯಯುತವಾಗಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದಲ್ಲಿ ಶುಭ ಫಲವನ್ನು ಕಾಣುವಂಥ ಎಲ್ಲ ಯೋಗಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತಿರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿಯಾಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರೋದು. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ, ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ
ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡೋದ್ರಿಂದ ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.